ಬೀದರ್ನಲ್ಲಿ ಈಗ ಶಾಪಿಂಗ್ ಇನ್ನಷ್ಟು ಸ್ಮಾರ್ಟ್ ಯಾಕೆಂದ್ರೆ ಬಂದಿದೆ ರಿಲಯನ್ಸ್ ಡಿಜಿಟಲ್ನ ಹೊಸ ಸೆಕೆಂಡ್ ಬ್ರಾಂಚ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಎಲ್ಲ ಹೊಸ ಟೆಕ್ನಾಲಜಿ ಉತ್ಪನ್ನಗಳು ಈಗ ಒಂದೇ ಜಾಗದಲ್ಲಿ ಲಭ್ಯ. ಗ್ರ್ಯಾಂಡ್ ಓಪನಿಂಗ್ ಆಫರ್ ಈಗ ಜೋರಾಗಿದೆ. ಆಯ್ಕೆ ಮಾಡಿದ ಪ್ರಾಡಕ್ಟ್ಗಳ ಮೇಲೆ 26,000 ತನಕ ಇನ್ಸ್ಟೆಂಟ್ ಡಿಸ್ಕೌಂಟ್ ಪಡೆಯಿರಿ. ಸುಲಭ ಫೈನಾನ್ಸ್ ಸೌಲಭ್ಯ, ವೇಗವಾದ ಡೆಲಿವರಿ ಮತ್ತು ಇನ್ಸ್ಟಾಲೇಷನ್, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಅತ್ಯುತ್ತಮ ಕಲೆಕ್ಷನ್. ಹಾಗಾದ್ರೆ ಇನ್ನೇಕೆ ತಡ? ಇವತ್ತೇ ಭೇಟಿ ನೀಡಿ ರಿಲಯನ್ಸ್ ಡಿಜಿಟಲ್, ಗುಂಪಾ ಮೇನ್ ರೋಡ್, ಮೈಲೂರು ಕ್ರಾಸ್ ಹತ್ತಿರ, ಬೀದರ್. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ರಿಲಯನ್ಸ್ ಡಿಜಿಟಲ್, ಟೆಕ್ನಾಲಜಿಯ ಹೊಸ ಅನುಭವ. ಇದರಲ್ಲಿ ಸೆಕೆಂಡ್ ರಿಲಯನ್ಸ್ ಡಿಜಿಟಲ್ ಸ್ಟೋರ್ ಗುಂಪಾ ರೋಡ್ ಅಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ ಎಕ್ಸೈಟಿಂಗ್ ಆಫರ್ಸ್ ನಡೀತಾ ಇದೆ. ಅಪ್ಲಯನ್ಸಸ್ ಮೇಲೆ, ವಾಷಿಂಗ್ ಮಷಿನ್ ಮೇಲೆ, ಲ್ಯಾಪ್ಟಾಪ್ಸ್ ಮೇಲೆ ದೇರ್ ಇಸ್ 0% EMI, ಅಪ್ ಟು 26,000 ಕ್ಯಾಶ್ ಬ್ಯಾಕ್ ಆಫರ್ಸ್ ನಡೀತಾ ಇದೆ. ಸೊ ವಿಸಿಟ್ ಮಾಡಿ ಗುಂಪಾ ರೋಡ್, ಬೀದರ್, ರಿಲಯನ್ಸ್ ಡಿಜಿಟಲ್ ಸ್ಟೋರ್ಸ್. ನಮಸ್ಕಾರ ಬೀದರ್. ರಿಲಯನ್ಸ್ ಡಿಜಿಟಲ್ 2ನೇ ಸ್ಟೋರ್ ಈಗ ಗುಂಪಾ ರೋಡ್, ಮೈಲಿ ಕ್ರಾಸ್ ಅಲ್ಲಿ ಓಪನ್ ಆಗಿದೆ. ನಮ್ಮಲ್ಲಿ ಎಲ್ಲ ಥರದ 70+ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ನಿಮಗೆ ಫ್ರೀ ಡೆಲಿವರಿ, ಇನ್ಸ್ಟಾಲೇಷನ್ ಮತ್ತು ಪೇಪರ್ ಫೈನಾನ್ಸ್ ಕೂಡ ಲಭ್ಯವಿದೆ. ನಮ್ಮಲ್ಲಿ ಎಕ್ಸೈಟಿಂಗ್ ಆಫರ್ ಜೊತೆ ಈಸಿ EMI ಮತ್ತು ಒಳ್ಳೆ ಡಿಸ್ಕೌಂಟ್ಸ್ ಆಫರ್ ನಡೀತಾ ಇದೆ. ಒಂದ್ಸರಿ ವಿಸಿಟ್ ಮಾಡಿ ರಿಲಯನ್ಸ್ ಡಿಜಿಟಲ್ ಸೆಕೆಂಡ್ ಸ್ಟೋರ್, ಗುಂಪಾ ರೋಡ್. ಥ್ಯಾಂಕ್ ಯು. CCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು: ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆಯವರಿಗೆ DCM ಸ್ಥಾನ ನೀಡಲು ಒತ್ತಾಯ. ಸರ್ವರ್ ಸಮಸ್ಯೆಯಿಂದ ಪಡಿತರ ಚೀಟಿದಾರ ಪರದಾಟ. ಬಾಲಕಿ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಛಲವಾದಿ ನಾರಾಯಣಸ್ವಾಮಿ. ಬೀಜದ ಕೊರತೆ ಇಲ್ಲ, ರೈತರಲ್ಲಿ ಆತಂಕ ಬೇಡ. ಮಾದಿಗ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಹುದ್ದೆ ನೀಡಲು ಒತ್ತಾಯ. ಚಂದ್ರಕಾಂತ್ ಹೆಪ್ಪಳಗಾಂವ್. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆಯವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಶುಕ್ರವಾರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ನೂರಾರು ಪದಾಧಿಕಾರಿಗಳು ಜಮಾಯಿಸಿ ಪ್ರತಿಭಟನೆ ನಡೆಸುವ ಮುಖಾಂತರ DCM ಸ್ಥಾನ ನೀಡುವಂತೆ ಆಗ್ರಹಿಸಿದರು. ಈಶ್ವರ್ ಖಂಡ್ರೆ ಅವರು ಒಂದು ಸಮುದಾಯದ ನಾಯಕರಾಗಿಲ್ಲ. ಎಲ್ಲ ಸಮುದಾಯ, ಜಾತಿಯವರನ್ನ ಸಮನಾಗಿ ನೋಡಿಕೊಳ್ಳುವ ಮುಖಾಂತರ ಪ್ರತಿಯೊಬ್ಬರಲ್ಲಿ ಜನಮಾನಸದಲ್ಲಿ ನೆಲೆಸಿರುವ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದರು. ಈ ಹಿಂದೆ KPCC ಕಾರ್ಯಾಧ್ಯಕ್ಷರಾಗಿದ್ದಾಗ ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಚುನಾವಣೆಯಲ್ಲಿಯೂ ಸಹ ಅಬ್ಬರದ ಪ್ರಚಾರ ಮತ್ತು ಪ್ರಭಾವದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಶಾಸಕರಾಗಿ ಆಯ್ಕೆಯಾಗುವಲ್ಲಿ ಅವರ ಶ್ರಮವಿದೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಳೆದ 3 ವರ್ಷಗಳಿಂದ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವುದರ ಜೊತೆಯಲ್ಲಿ ಎಲ್ಲಾ ಸಮಾಜದವರ ಜೊತೆಯಲ್ಲಿ ತೆಗೆದುಕೊಂಡು ಅಭಿವೃದ್ಧಿಗಾಗಿ ಶ್ರಮಿಸುವ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ನೀಡಿ ಜನರ ಆಸೆಯನ್ನು ತೀರಿಸುವಂತಹ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ DK ಶಿವಕುಮಾರ್ ಅವರಿಗೆ ಮನವಿ ಮಾಡಿದರು. ಬೀದರ್ ಜಿಲ್ಲೆಯ ಮಹಾಜನತೆ ಬೇಡಿಕೆ ಏನಂದರೆ, ನಮ್ಮ ನಾಯಕರಾದಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಕೊಡಬೇಕಂತೇಳಿ ನಮ್ಮ ಬೀದರ್ ಜಿಲ್ಲೆಯಿಂದ ಒತ್ತಾಯ ಇದೆ ನಮ್ಮ ಸರ್ಕಾರಕ್ಕೆ. ಯಾಕಂದರೆ ನಮ್ಮ ಧೀಮಂತ ನಾಯಕರು ಇವತ್ತು ಎಲ್ಲ ಸಮಾಜಕ್ಕೋಸ್ಕರ ಅವರು ಇವತ್ತು ಶ್ರಮಿಸುವಂಥ ನಾಯಕರಿದ್ದಾರೆ. ಇವತ್ತು ಬೀದರ್ ಜಿಲ್ಲೆಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಇವತ್ತು ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಅದೇ ರೀತಿ ನಮ್ಮ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಇವತ್ತು 5 ನಾಯಕರಿದ್ದಾರೆ. ಎಲ್ಲ ಇವತ್ತು ನೋಡ್ಬೋದು ಈ ವೇದಿಕೆ ಮೇಲೆ ಇವತ್ತು ಎಲ್ಲ ಸಮಾಜ ನಾಯಕರು ಇವತ್ತು ಬಂದು ಇವತ್ತು ಈಶ್ವರ್ ಖಂಡ್ರೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಕೊಡಬೇಕಂತೇಳಿ ನಮ್ಮೆಲ್ಲರ ಮನದಾಳದ ಕೂಗಿದೆ. ಅದಕ್ಕೋಸ್ಕರ ನಾವು ಇವತ್ತು ನಮ್ಮ ಹೈಕಮಾಂಡ್ ಆದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬರಿಗೆ ಮತ್ತು ನಮ್ಮ ಖರ್ಗೆ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು DK ಸಾಹೇಬರಿಗೆ ನಮ್ಮೆಲ್ಲರಿಗೆ ರಿಕ್ವೆಸ್ಟ್ ಏನಿದೆ ಅಂದರೆ, ನಮ್ಮ ನಾಯಕರಾದಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೆ ತಾವು ಇವತ್ತು ನೋಡ್ತಾ ಇದ್ದೀರಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅರಣ್ಯ ಸಚಿವರಾಗಿ ಇವತ್ತು ಯಾವ ರೀತಿ ಇವತ್ತು ಚುರುಕಾದ ಕೆಲಸ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಇವತ್ತು ರಾಜ್ಯದಲ್ಲಿ ಇವತ್ತು ಜನ ತಿರುಗಿ ನೋಡೋಂಗೆ ಇವತ್ತು ಅಭಿವೃದ್ಧಿ ಕಡೆ ಆಗುತ್ತು. ಇವತ್ತು ಅವ್ರ ಒಂದೇ ಒಂದು ಗುರಿ ಇದೆ,
ರಾಜ್ಯ ಅಭಿವೃದ್ಧಿ ಕಡೆ ಹೋಗಬೇಕು. ಇವತ್ತು ನೋಡ್ತಾ ಇದ್ದೀವಿ, ಇವತ್ತು ರಾಜ್ಯ ಸರ್ಕಾರ ಇವತ್ತು 5 ಗ್ಯಾರಂಟಿ ಕೊಟ್ಟು ಇವತ್ತು ಬಡವರ ಪರ ಕೆಲಸ ಮಾಡ್ತಾ ಇದೆ. ಈ ಬಡವರ ಪರ ಸರ್ಕಾರ ಯಾವತ್ತು ಮುಂದಿನ ದಿನಗಳು 2028ರಲ್ಲಿ ಇವತ್ತು 100% ಇವತ್ತು ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅದಕ್ಕೋಸ್ಕರ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ನಮ್ಮೆಲ್ಲರ ಕೂಗಿದೆ, ನೀವು ಏನಾದ್ರೂ ಮಾಡಿ ಸರ್, ದಯಮಾಡಿ ನಮ್ಮ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಮ್ಮ ಈ ದಿನ ಬೇಡಿಕೆ ಇದೆ. ನಾನು ವಿನೋದ್ ಕುಮಾರಪ್ಪ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಕರ್ನಾಟಕ ಕಂಡ ಧೀಮಂತ ನಾಯಕರಲ್ಲಿ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಪ್ರಬಲ ನಾಯಕರಾಗಿದ್ದಾರೆ. ಅವರು ಎಲ್ಲ ಸಮುದಾಯಗಳನ್ನು, ಎಲ್ಲ ಕೋಮಿನ ಸಮುದಾಯಗಳನ್ನು, ಎಲ್ಲ ಜನರನ್ನು ತಗೊಂಡು ಹೋಗ್ತಕ್ಕಂಥ ಒಳ್ಳೆಯ ಗುಣ ಅವರಲ್ಲಿದೆ. ಮತ್ತು ಪ್ರತಿಯೊಂದು ಸಮುದಾಯ, ಜಾತಿ ಯಾವುದೇ ಇರಲಿ, ಅವರು ಆ ಜಾತಿ ಈ ಜಾತಿ ಅನ್ನೋದಿಲ್ಲ, ಎಲ್ಲ ಜಾತಿ ಜನಾಂಗದವರಿಗೆ ತಮ್ಮ ಜೊತೆ ತೆಗೆದುಕೊಂಡು ಹೋಗೋದು, ಅವರ ಪ್ರತಿಯೊಂದು ಜಾತಿಯವರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದು ಅವರ ಕಾರ್ಯ ಆಗಿದೆ. ಅದೇ ರೀತಿ ಅವರು ಹಿಂದೆ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟಿದ್ದಾಗ ಕೂಡ ಆ ಹುದ್ದೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಚುನಾವಣೆ, ರಾಜ್ಯದಲ್ಲಿ ಯಾವುದೇ ಚುನಾವಣೆ ಬಂದಾಗ ಕೂಡ ಅಬ್ಬರದ ಪ್ರಚಾರ ಮಾಡಿ ಆ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರ್ತಕ್ಕಂಥ ಒಂದು ಅತಿ ಶ್ರಮವನ್ನು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಹಾಕಿದ್ದಾರೆ. ಅದೇ ರೀತಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಶಾಲಿ ಲಿಂಗಾಯತ್ ಸಮುದಾಯದ ನಾಯಕರಾಗಿದ್ದಾರೆ. ಅದರ ಜೊತೆಗೆ ಅಹಿಂದ ಸಮುದಾಯದ ನಾಯಕರು ಕೂಡ ಆಗಿದ್ದಾರೆ. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯದ ಮಹಾಜನತೆಯ ಒಂದು, ವಿಶೇಷವಾಗಿ ಬೀದರ್ ಜಿಲ್ಲೆಯ ಮಹಾಜನತೆಯ ಒಂದು ಬಹಳ ದೊಡ್ಡ ಕೂಗಾಗಿದೆ, ಬಹಳ ದೊಡ್ಡ ಒಂದು ಆಶೆ ಆಗಿದೆ. ಬಹಳ ದಿನದಿಂದ ಸನ್ಮಾನ್ಯ ಶ್ರೀ ಇಂಥ ಒಳ್ಳೆಯ ಗುಣಗಳನ್ನು ಮತ್ತು ಅಭಿವೃದ್ಧಿ ಗುಣಗಳನ್ನು ಹೊಂದಿಕೊಂಡು ಆ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ಸನ್ಮಾನ್ಯ ಶ್ರೀ ಜನಮೆಚ್ಚಿದ ನಾಯಕರು, ನಮ್ಮೆಲ್ಲರ ಅಭಿವೃದ್ಧಿ ಹರಿಕಾರರು, ಯುವಕರ ಆಶಾಕಿರಣರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರಿಗೆ ರಾಜ್ಯದ ಉಪಮುಖ್ಯಮಂತ್ರಿಯ ಹುದ್ದೆಯನ್ನು ನೀಡಲೇಬೇಕಂತೇಳಿ ನಾವು ಹೈಕಮಾಂಡನ್ನು ನಮ್ಮ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ, ಡಿ.ಕೆ. ಸಾಹೇಬರನ್ನ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಈ ಮೂಲಕವಾಗಿ ನಾವು ಅತಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ ಮತ್ತು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ನನ್ನ ಹೆಸರು ಚಂದ್ರಕಾಂತ್ ನಿರಾಟೆ, ಕಾಂಗ್ರೆಸ್ ಪಕ್ಷದ ಎಸ್ಸಿ ವಿಭಾಗದ ಜಿಲ್ಲಾ ಕಾರ್ಯದರ್ಶಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಪಡಿತರ ಚೀಟಿದಾರರಿಗೆ ನೀಡಲಾಗುವ ಆಹಾರ ಧಾನ್ಯಗಳನ್ನು ಪಡೆಯಲು ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಬೆರಳಚ್ಚು ಪಡೆಯಲು ಅಗತ್ಯವಾದ ಸರ್ವರ್ ನಿರಂತರವಾಗಿ ಕಾರ್ಯನಿರ್ವಹಿಸದೇ ಇರುವುದರಿಂದ ಫಲಾನುಭವಿಗಳು ಗಂಟೆಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸರ್ವರ್ ಕೆಲ ದಿನಗಳಲ್ಲಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವುದೇ ಇಲ್ಲ. ಕೆಲವೊಮ್ಮೆ ಕಾರ್ಯನಿರ್ವಹಿಸಿದರೂ ಒಬ್ಬ ವ್ಯಕ್ತಿಯ ಬೆರಳಚ್ಚು ಪಡೆಯಲು ತಾಸುಗಟ್ಟಲೆ ಸಮಯ ಬೇಕಾಗುತ್ತಿದೆ. ಇದರಿಂದ ದೇವರು ವರ ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿ ತಿಂಗಳು ಸುಮಾರು 25% ಪಡಿತರ ಚೀಟಿದಾರರು ಆಹಾರ ಧಾನ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ನ್ಯಾಯಬೆಲೆ ಅಂಗಡಿ ಮುಂದೆ ನಿಂತರೂ ಸಹ ಬೆರಳಚ್ಚು ದಾಖಲಾಗದೆ ಖಾಲಿ ಹಸ್ತದಿಂದ ಮನೆಗೆ ಹಿಂತಿರುಗುವಂತಾಗಿದೆ ಎಂದು ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬಡ ಜನರ ಪರ ನಿಜವಾದ ಕಾಳಜಿ ಇದ್ದರೆ ಸರ್ವರ್ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳುವುದು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತದ ಹೊಣೆಗಾರಿಕೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಕೂಲಿ ಕೆಲಸ ಬಿಟ್ಟು ದಿನಪೂರ್ತಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಾಯುವುದರಿಂದ ಜೀವನೋಪಾಯಕ್ಕೂ ತೊಂದರೆಯಾಗುತ್ತಿದೆ. ಕೆಲಸ ಮಾಡಿದರೆ ಮಾತ್ರ ಜೀವನ ಸಾಗುತ್ತದೆ. ರೇಷನ್ಗಾಗಿ ದಿನವಿಡೀ ಕಾಯುತ್ತಿದ್ದರೆ ಕುಟುಂಬವನ್ನು ನಡೆಸುವುದು ಹೇಗೆ ಎಂದು ಫಲಾನುಭವಿಗಳು ಪ್ರಶ್ನಿಸುತ್ತಿದ್ದಾರೆ. ಬಹುತೇಕ ನ್ಯಾಯಬೆಲೆ ಅಂಗಡಿ ನಡೆಸುವವರು ರಾಜಕೀಯ ನಂಟು ಇಟ್ಟುಕೊಂಡವರಿದ್ದಾರೆ. ಅವರಿಗೆ ಸಾಮಾನ್ಯ ಜನರು ಪ್ರಶ್ನಿಸಿದರೆ ತಮ್ಮ ರಾಜಕೀಯ ಪ್ರಭಾವ ಬಳಸಿಕೊಂಡು ಬಡ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಈ ಬಗ್ಗೆಯೂ ಸಹ ಮಾಪನ ಇಲಾಖೆ ಅಧಿಕಾರಿಗಳು ಗಮನಹರಿಸಿ ತೂಕದಲ್ಲಿ ಮೋಸ ಮಾಡುವ ಅಂಗಡಿಗಳ ಪತ್ತೆ ಹಚ್ಚಿ ಕ್ರಮ ಕೈಗೊಂಡು ಮೋಸಗಾರರ ನ್ಯಾಯಬೆಲೆ ಅಂಗಡಿ ಪರವಾನಗಿ ರದ್ದುಪಡಿಸಿ ಜನರಿಗೆ ಆಗುತ್ತಿರುವ ಮೋಸವನ್ನು ತಡೆಯುವ ಕೆಲಸ ಮಾಡಬೇಕೆಂಬುದು ಜನರ ಆಸೆಯಾಗಿದೆ. ಇತ್ತೀಚೆಗೆ ಕಮಲ್ನಗರ್ ತಾಲೂಕಿನ ಬೆಳಕುಣಿ ಗ್ರಾಮದ ಬಾಲಕಿಯ ಮೇಲಿನ ದಾರುಣ ಘಟನೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ಮೇ 28ರಂದು ಬಾಲಕಿಯ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು.
ಬಾಲಕಿಯ ಕುಟುಂಬಸ್ಥರ ಸಮಸ್ಯೆಗಳನ್ನು ಆಲಿಸಿ ತಹಸೀಲ್ದಾರರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಂದ ಪ್ರಕರಣದ ಬಗ್ಗೆ ವಿವರಣೆ ಪಡೆದರು. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿ ಮೃತ ಬಾಲಕಿಯ ಕುಟುಂಬವು ಅತ್ಯಂತ ಬಡ ಕುಟುಂಬವಿದೆ, ಘಟನೆ ನಡೆದ ತಕ್ಷಣ ಪರಿಹಾರ ಕಲ್ಪಿಸಬೇಕಿತ್ತು. ಸುಮಾರು 20 ದಿನಗಳು ಕಳೆದಿವೆ. ಕೂಡಲೇ ಅಗತ್ಯ ಪರಿಹಾರ ಕಲ್ಪಿಸಲು ಕ್ರಮ ವಹಿಸುವಂತೆ ನಿರ್ದೇಶನ ನೀಡಿದರು. ಬಳಿಕ ಮಾತನಾಡಿ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ಪಡೆದಿದ್ದೇನೆ. ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಲೇಬೇಕು. ಕಾನೂನು ಕ್ರಮ ಜರುಗಿಸುತ್ತದೆ. ಕುಟುಂಬಸ್ಥರು ಬಡವರಿದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು. ಸಮಾಜ ಕಲ್ಯಾಣ ಇಲಾಖೆಯಿಂದ ಕ್ರಮ ಜರುಗಿಸಬೇಕಾಯಿತು, ಅದಾಗಿಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ. ಜಿಲ್ಲಾಧಿಕಾರಿಗಳೊಂದಿಗೂ ಮಾತನಾಡುತ್ತೇನೆ. ಅವರಿಗೆ ನ್ಯಾಯ ಒದಗಿಸುತ್ತೇವೆ ಎಂದು ಹೇಳಿದರು. ಶಾಸಕ ಪ್ರಭು ಚೌಹಾಣ್ ಅವರು ಮಾತನಾಡಿ, ಮೃತ ವಿದ್ಯಾರ್ಥಿನಿ ಅತ್ಯಂತ ಪ್ರತಿಭಾವಂತೆಯಾಗಿದ್ದು ಕುಸ್ತಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತಿದ್ದಳು. ರಾಜ್ಯ ಮಟ್ಟದಲ್ಲಿಯೂ ಸ್ಪರ್ಧಿಸಿದಳು. ಅವಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಿದ್ದೆ. ಇಂತಹ ದುರ್ಘಟನೆಗಳು ಮರುಕಳಿಸಬಾರದು. ಈ ಕುರಿತು ಅಧಿಕಾರಿಗಳೊಂದಿಗೆ ಮಾತನಾಡಿ ಕುಟುಂಬಕ್ಕೆ ಅಗತ್ಯ ಪರಿಹಾರ ಹಾಗೂ ನ್ಯಾಯ ದೊರಕಿಸುವಂತೆ ಸೂಚಿಸಿದ್ದೇನೆ. ದುಃಖದ ಈ ಸಂದರ್ಭದಲ್ಲಿ ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ. ಕುಟುಂಬಸ್ಥರು ಧೈರ್ಯ ಕಳೆದುಕೊಳ್ಳಬಾರದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ತಹಸೀಲ್ದಾರ ಅಮಿತ್ ಕುಲಕರ್ಣಿ, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಅಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ತಪ್ಪಾಗಿರೋನ್ನ ಕ್ಷಮಿಸುವ ಯಾವುದೇ ಕಾನೂನು ಇಲ್ಲ. ಕಾನೂನು ತನ್ನ ಕ್ರಮವನ್ನ ಜರುಗಿಸಲೇಬೇಕು, ಜರುಗಿಸುತ್ತೆ. ನಾನು ಹೇಳ್ತಕ್ಕಂಥದ್ದು, ಅವರು ಬಡವರಿದ್ದಾರೆ, ಮೊದಲು ಅವರ ಬಡವರಿಗೆ ನ್ಯಾಯ ಸಿಗಬೇಕು. ಈ ರೀತಿ ಆಗೋದನ್ನು ಯಾರು ಸಹಿಸಿಕೊಳ್ಳುವುದಿಲ್ಲ. ಶಾಸಕರು ಕೂಡ ನಾನು ಹೇಳಿದ ತಕ್ಷಣ ನೀವು ಬನ್ನಿ ನೀವು ಅಂತೇಳಿ ಅವರು ನಮ್ಮನ್ನ ಕರ್ಕೊಂಡು ಬಂದರು. ಇವತ್ತು ಬಂದು ಇಲ್ಲಿ ನೋಡಿದಾಗ ಪಾಪ ಅವರ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಸೋಷಿಯಲ್ ವೆಲ್ಫೇರ್ನವರು ಇಷ್ಟೊತ್ತಿಗೆ ಕ್ರಮ ಜರುಗಿಸಬೇಕಾಗಿತ್ತು, ಅದನ್ನ ಅವರು ಮಾಡಿಲ್ಲ. ಈಗ ನಾನು ಇವ್ರಿಗೆ ಮಾತಾಡಿದ್ದೇನೆ, ಈಗ DC ಅವ್ರಿಗೂ ಮಾತಾಡ್ತೇನೆ. ಮಾತಾಡಿದ ತಕ್ಷಣ ಅವರಿಗೆ ಪರಿಹಾರಗಳನ್ನು ಕೊಡಬೇಕು, ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು. सर 20 डेज हो गया, अभी लेट हो रहा है, उसके वजह से वो संभ्रम में है थोड़ा सा, उसके बारे में क्या बोलेंगे? नहीं, वही मैं ऑफिसर से बात किया हूँ अभी। ये तुरंत काम होना चाहिए था। 20 दिन क्यों हुआ? अभी वो बोल रहे हमें चिट्ठी लिखा DC साहब को, DC साहब अभी कुछ नहीं बोला। क्यों डिले क्यों हो रहा है? उसके वास्ते मैं DC साहब से भी अभी बात करता हूँ, बात करके इनको से न्याय दिलाने का काम। सर गांव का बोलना है कि ये गरीब लोग हैं, इनको न्याय मिलना चाहिए, अभी कुछ भी नहीं चाहिए उनको। वही बोल रहा हूँ मैं, बेंगलुरु न्याय तो सबको भी मिलना चाहिए। अभी जरूर ये न्याय मिलना चाहिए। ये मैं SP को भी बात करता हूँ और DC को भी अभी बात करता हूँ। कल नहीं बात करता हूँ, आज ही बात करता हूँ। अभी ओके ओके, थैंक यू सर। ಬೀದರ್ ದಕ್ಷಿಣ ಕ್ಷೇತ್ರದ ಕಾಡವಾದ ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಶುಕ್ರವಾರ ಆಯೋಜಿಸಲಾದ ರೈತರಿಗೆ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಣೆಗೆ PKPS ಅಧ್ಯಕ್ಷ ರಾಜ್ಕುಮಾರ್ ಮಂಗಲ್ಗಿ ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ಬೀಜ ಪಡೆದ ರೈತರು ಸದ್ಬಳಕೆ ಮಾಡಿಕೊಂಡು ವರುಣನ ದೇವನ ಕೃಪೆಯಿದ್ದ ಹೆಚ್ಚಿನ ಬೆಳೆಯಾಗಿ ಬೆಳೆದು ಆದಾಯ ಹೆಚ್ಚಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಬಗ್ದಲ್ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿ ಮಾತನಾಡಿ, ಸಾಮಾನ್ಯ ವರ್ಗದ ಪ್ರತಿ ರೈತರಿಗೆ 4 ಬ್ಯಾಗ್ ಸೋಯಾಬೀನ್ ಬಿತ್ತನೆ ಬೀಜ ನೀಡಲಾಗುತ್ತಿದ್ದು, ಅಗತ್ಯವಿದ್ದರೆ ಇನ್ನೊಂದು ಬ್ಯಾಗ್ ಬೀಜ ನೀಡಲಾಗುತ್ತಿದೆ ಎಂದು ಹೇಳಿದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಪ್ರತಿ ರೈತನಿಗೆ 3 ಬ್ಯಾಗ್ ಸೋಯಾಬೀನ್ ಬಿತ್ತನೆ ಬೀಜ ನೀಡಲಾಗುತ್ತಿದೆ ಎಂದು ಹೇಳಿದರು. ಸದ್ಯದಲ್ಲಿ 835 ಬ್ಯಾಗ್ ಸೋಯಾಬೀನ್ ಬಿತ್ತನೆ ಬೀಜ ಲಭ್ಯವಿದ್ದು, ಕೊರತೆ ಬಿದ್ದರೆ ಇನ್ನೂ ಹೆಚ್ಚಿನ ತರಿಸಿಕೊಂಡು ರೈತರಿಗೆ ವಿತರಣೆ ಮಾಡಲಾಗುವುದು. ಯಾವುದೇ ರೀತಿ ಬಿತ್ತನೆ ಬೀಜದ ಕೊರತೆ ಇಲ್ಲ, ರೈತರು ಆತಂಕ ಪಡುವುದು ಬೇಡ ಎಂದರು. ಈ ಸಂದರ್ಭದಲ್ಲಿ RSK ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾಡೋದ್ ಗ್ರಾಮದ ಸಮಸ್ತ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಸೊ ಇವತ್ತಿನ ದಿವಸ ನಮ್ಮ ರೈತ ಸಂಪರ್ಕ ಕೇಂದ್ರ ಬಗ್ದಲ್ನಲ್ಲಿ ನೆರವೇರತಕ್ಕಂಥ ಬೀಜ ವಿತರಣಾ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಕಾಡೋದ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲ ರೈತ ಬಾಂಧವರು ಸಾಲಾಗಿ ನಿಂತ್ಕೊಂಡು ನಿಮ್ಮ ಕ್ಯಾಟಗಿರಿ ವೈಸ್ ನಿಮ್ದು
ಪಹಣಿ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಜನರಲ್ನವರು. ಕಾಸ್ಟ್ ಇರೋರು ಕಾಸ್ಟ್ ಸರ್ಟಿಫಿಕೇಟ್ ವಿತ್ RD ನಂಬರ್ ಇರ್ತಕ್ಕಂಥ ಒಂದು ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು ಬಂದು ನಮ್ಮ ಹತ್ರ ಇಲ್ಲಿ ಬಿಲ್ ಹರಿಸ್ಕೊಂಡು ನನ್ನ ಕಡೆ ಕ್ಯಾಶ್ ಕೊಟ್ಟು ನೀವು ಅಮೌಂಟ್ ತೊಗೊಂಡು ಹೋಗ್ಬೋದು. ಸೊ ಎಲ್ಲರಿಗೂ ಸಮವಾಗಿ ಬೀಜ ವಿತರಣೆ ಮಾಡ್ತೀವಿ. ಯಾರೂ ಗಡ್ಬಡ್ ಮಾಡ್ಲಾರ್ದಂಗೆ ನಮಗೂ ಪ್ರೆಷರೈಸ್ ಮಾಡಬೇಡ್ರಿ, ನೀವು ಬಿಸ್ಲಾಗ ನಿಂತು ಹೈರಾಣ ಆಗಬೇಡ್ರಿ. ಸೊ ಆರಾಮ್ಸರಿ ಬೀಜ ವಿತರಣೆ ಮಾಡ್ತೀವಿ. ಎಲ್ಲರೂ ಸಾಲಾಗಿ ನಿಂತು ತೊಗೊಂಡು ಸುಗಮವಾಗಿ ನಡೆಸ್ಕೊಡ್ಲಿ ಅಂತ ಎಲ್ಲರೂ ಕೇಳ್ಕೊಳ್ತೀವಿ. ಏನಾದರೂ ಮಿತಿ ಇಟ್ಟಿದ್ರೆ ರೈತರಿಗೆ ಎಷ್ಟೇ ಬೀಜ ಜನರಲ್ನವರಿಗೆ 4 ಬ್ಯಾಗ್ ಕೊಡ್ತೀವಿ. ಒಂದು ಬ್ಯಾಗ್ ಎಕ್ಸ್ಟ್ರಾ ನೀವು ಯಾವುದು ಹೆಸರು ಸೋಯಾ ಹೆಸರು ತೊಗರಿ ಏನಾದ್ರು ತೊಗೊಬೋದು. ಕ್ಯಾಟಗರಿಯವರಿಗೆ 3 ಬ್ಯಾಗ್ ಕೊಡ್ತೀವಿ. ಈಗ SC/ST ಜನರಿಗೆ ಏನು ಲಿಮಿಟ್ ಇಲ್ಲ? SC/STಗೆ ಅದೇ 3 ಬ್ಯಾಗ್ ಹೇಳಿದ್ನ. ಈ ಜನರಲ್ದವ್ರಿಗೆ ಎಷ್ಟು? ಜನರಲ್ದವ್ರಿಗೆ 4 ಬ್ಯಾಗ್. ಪ್ರತಿ ಬ್ಯಾಗಿಗೆ ಎಷ್ಟು ಮೇಡಮ್? 2010 ರೂಪಾಯಿ. ST/STದವರಿಗೆ 1635. ಈಗ ಬರೋ ಸ್ಟಾಕ್ ಎಷ್ಟಿದೆ ಇಲ್ಲಿ ಇವತ್ತು ಕಾಡೋದು? 834 ಬ್ಯಾಗ್. 834 ಬ್ಯಾಗ್. ಥ್ಯಾಂಕ್ಸ್. ತಮ್ಮ ಹೆಸರು? ನನ್ನ ಹೆಸರು ಅಂಬುಜಾ ಅಂತ, ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ ಬಗ್ಗೆ. ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರಲಿರುವ ನೂತನ ಸರ್ಕಾರದಲ್ಲಿ ಮಾದಿಗ ಸಮಾಜದ ಶಾಸಕರಿಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡಲು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮುಖಂಡ ಚಂದ್ರಕಾಂತ್ ಹಿಪ್ಪಳಗ ಒತ್ತಾಯಿಸಿದರು. ಶುಕ್ರವಾರ ಇಲ್ಲಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿರುವ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಿರಂತರವಾಗಿ ಮಾದಿಗ ಸಮಾಜಕ್ಕೆ ಅನ್ಯಾಯವಾಗುತ್ತಿದ್ದು, ನಮ್ಮ ಸಮಾಜ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತಹ ಸಮಾಜವಾಗಿದೆ ಎಂದರು. ಸಮಾಜದಲ್ಲಿ ಹಿರಿಯ ರಾಜಕಾರಣಿಗಳಾಗಿರುವ ಮಾದಿಗ ಮಹಾಸಭಾಧ್ಯಕ್ಷ KH ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡುವ ಮೂಲಕ ಈ ಸಮಾಜದ ಮೇಲೆ ರಾಜಕೀಯ ಆಗುತ್ತಿರುವ ಅನ್ಯಾಯ ಸರಿಪಡಿಸಬೇಕು. ಸಚಿವ ತಿಮ್ಮಾಪುರ್ ಅವರಿಗೆ ಸಚಿವ ಸ್ಥಾನದಲ್ಲಿ ಮುಂದುವರೆಸಬೇಕು ಹಾಗೂ ಮಾದಿಗ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿದ್ದ H ಅಂಜನಯ್ಯ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗಾಂವ್, ಜಿಲ್ಲಾ ಉಪಾಧ್ಯಕ್ಷ ಕಮಲಾಕರ್ ಹೆಗಡೆ, ಆದಿ ಜಾಂಬವ್, ಸಮಾಜದ ಝಾಪಟ್ರಾಜ್ ಕಡಾಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಹೆಚ್ಚಿಗೆ ಹೇಳಬಯಸಲ್ಲ. ಕರ್ನಾಟಕ ರಾಜ್ಯದಾಗ ಸ್ವಾತಂತ್ರ್ಯದಿಂದ ಇದುವರೆಗೆ ಯಾವ ಸಮಾಜ ತುಳಿತ ಗಣ್ಯ ಕೊಡ್ತಾ ಇದೆಯೋ, ಯಾವ ಸಮಾಜ ಮೇಲೆ ಅನ್ಯಾಯ ಆಗ್ತಾ ಇದೆಯೋ, ನಾವೆಲ್ಲರೂ ಚೆನ್ನಾಗಿ ಬಂದವರಿದ್ದೀವಿ. ಈ ನಮ್ಮ ಸಮಾಜ ಬಹಳ ಮುಗ್ಧ ಸಮಾಜ, ನಮ್ಮ ಸಮಾಜ ಬಹಳ ಎಲ್ಲರ ಜೊತೆ ಹೊಂದಾಣಿಕೆ ಹೋಗುವಂತ ಸಮಾಜ. ಯಾವಾಗಲೂ ಮನುಷ್ಯ ಬಹಳ ಮರ್ಯಾದೆಯಿಂದ ಇರೋರಿಗೆ ಜನ ರೆಸ್ಪೆಕ್ಟ್ ಮಾಡಲ್ಲ. ಬೇರೆ ಸಮಾಜ ಜನ ಮತ ಕೊಡಲ್ಲ, ಆದ್ರೂ ಹೋರಾಟ ಮಾಡಿ ಧಿಕ್ಕಾರ ಹಾಕಿ ಯಾವುದೇ ಪಕ್ಷದ ವಿರುದ್ಧ ಮಾತಾಡಿ ಅವ್ರನ್ನ ಅಧಿಕಾರ ಹಾಸಿಲ್ ಮಾಡ್ತಾರ. ಇವತ್ತು ನಮ್ಮ ಸಮಾಜದಾಗ ಬಹಳಷ್ಟು ಸೀನಿಯರ್ ಜನ ಇದ್ದಾರ. ಅವ್ರದ್ದೆಲ್ಲಿ ಯಾವ ಮೀಡಿಯಾದವ್ರು ಕೂಡ ಹೆಸರು ಬರಲ್ಲ, ಯಾರ ಕಾರ್ಯಕರ್ತರು ಕೂಡ ಹೇಳಲ್ಲ. ಇದೆಲ್ಲ ನೋಡಿ ಇವತ್ತಿನ ದಿವಸ ನಾವು ಮನನೊಂದು ನಿಮ್ಮ ಮೀಡಿಯಾ ಮುಂದ್ಗಡೆ ಬಂದೀವಿ. ಇವತ್ತು ನಮ್ಮ ಕರ್ನಾಟಕ ಮಾದಿಗ ಮಹಾಸಭಾದ ರಾಜ್ಯಾಧ್ಯಕ್ಷ KH ಮುನಿಯಪ್ಪ, ಪ್ರಧಾನ ಕಾರ್ಯದರ್ಶಿ H ಆಂಜನೇಯ ಹಾಗೂ ತಿಮ್ಮಾಪುರ ಎಲ್ ಹನುಮಂತಯ್ಯ, ಆಮೇಲೆ ಎ ನಾರಾಯಣಸ್ವಾಮಿ, ಅವ್ರು ಯಾವುದೇ ಪಕ್ಷದಲ್ಲಿ ಎಲ್ಲ ಪಕ್ಷದ ನಾಯಕರುಗಳು ನಮ್ಮ ಸಂಘಟನೆ ಮುಂಚೂಣಿಯಲ್ಲಿದ್ದಾರ. ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಇವತ್ತು ನಾವೆಲ್ಲ ವೇದಿಕೆ ಮೇಲೆ ಇದ್ದವರು, ಎಲ್ಲ ಪಕ್ಷದವರಿದ್ದವರು ಕೂಡ ಸಮಾಜ ಅನ್ಯಾಯ ಆಗೋದು ಒಂದ್ ಕಡೆ ಬಂದೀವಿ. ಈಗ ಹೆಚ್ಚಿಗೆ ಹೇಳ ಬಯಸಲ್ಲ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಂತ್ರಿಮಂಡಲದಲ್ಲಿ ಮೊದಲಿನಿಂದ ಬಹಳ ಅನ್ಯಾಯ ಪಟ್ಟು ಬಂದಿದೆ. ಮಂತ್ರಿಮಂಡಲ ಸರಿಪಡಿಸಬೇಕು. ಕರ್ನಾಟಕ ರಾಜ್ಯದಾಗ ಮುಖ್ಯಮಂತ್ರಿ ಸ್ಥಾನವನ್ನು 4 ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಉಪಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿ ಇದರಲ್ಲಿ ಮಾದಿಗ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು. ಹಿರಿಯರಾದ KH ಮುನಿಯಪ್ಪ ಅವರು ಸಮಾಜ ಹಿರಿಯರು, ಸಮಾಜ ಇವತ್ತು ಅಧ್ಯಕ್ಷರ ರಾಜ್ಯ ಮಟ್ಟದ್ದು, ಅವ್ರಿಗೆ ಮಂತ್ರಿ ಕೊಡ್ಬೇಕಂತೇಳಿ ಎಲ್ಲ ಕಾರ್ಯಕರ್ತರದ್ದು ರಾಜ್ಯ ಮಟ್ಟದ ಧ್ವನಿ ಇದೆ. ಅದರ ನಂತರ ಈಗ ತಿಮ್ಮಾಪುರದವರು ಅವ್ರ ಸಚಿವರಾದ ಅವ್ರಿಗೆ ಕಂಟಿನ್ಯೂ ಮಾಡಬೇಕು. ಆಮೇಲೆ ಈ ನಮ್ಮ ಸಂಘಟನೆಗಾಗಿ ನೇರವಾಗಿ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ CCN ಸುದ್ದಿವಾಹಿನಿ.